ಕೃಷ್ಣ ಭಾಗ್ಯಜಲ ಬಾಂಡ್ಗೆ ಹಣದ ಪ್ರವಾಹ ಅಂತ ಹೇಳ್ಬಿಟ್ಟು ನಮ್ಮದೊಂದು ದೊಡ್ಡ ಲೀಡ್. ಆ್ಯಕ್ಚುಲಿ ನನಗೆ ಅದ್ರ ಲೀಡ್ ಬ್ಯಾಂಕರ್ಸ್ ಜೊತೆಗೆ ನಾನು ಅದು ಬಾಂಡ್ ಕ್ಲೋಸ್ ಆಗುವ ಒಂದೇ ದಿನ ರಾತ್ರಿ ಫೋನ್ ಮಾಡಿ ಕೇಳಿದ್ದೆ ಎಷ್ಟು ಅಂತ. ನಮಗೆ ಅರೌಂಡ್ 200 crores ಏನೋ ಸಮಥಿಂಗ್ ಆವಾಗ ಬಂದಿತ್ತು ಅಂತ ಹೇಳಿದರು ಅವರು. ಸೊ ಅದನ್ನು ನೆಕ್ಸ್ಟ್ ಡೇ ಹೆಡ್ಲೈನು, ಅದು ದೊಡ್ಡ ಕೋಲಾಹಲ ಆಗೋಯ್ತು. ದೇವೇಗೌಡರಿಗೆ ಭಾಳ ಸಂತೋಷ ಆಗಿತ್ತು ಅವಾಗ. ಆ ಟೈಮ್ನಲ್ಲಿ ಇದನ್ನು 200 crores ಅವ್ರಿಗೆ ಅಂದರೆ ಅಧಿಕಾರಿಗಳು ಅವ್ರಿಗಿನ್ನೂ ಮಾಹಿತಿ ಕೊಟ್ಟಿರಲಿಲ್ಲ, ಕಂಪ್ಯೂಟರೈಸೇಷನಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಇದಿತ್ತು. ಸೊ ನಾನು ಹೇಳ್ತಾ ಇದ್ದಿದ್ದು ಇಟ್ಸ್ ಓಪನಿಂಗ್ ನ್ಯೂ ಅಪಾರ್ಚುನಿಟೀಸ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಟೇಕ್ ಅವೇ ಯುವರ್ ಜಾಬ್. ನಿಮ್ಮ ಜಾಬ್ ಹೋಗಲ್ಲ, ನಿಮಗೆ ಹೊಸ ಟೂಲ್ ಇದು. ನೀವು ಪೆನ್ನಲ್ಲಿ ಏನು ಬರೀತೀರೋ ನೀವು ಕಂಪ್ಯೂಟರ್ನಲ್ಲಿ ಬರೀತೀರಾ, ಇನ್ನೂ ಚೆನ್ನಾಗಿ ಬರೀತೀರಾ. ನೀವು ಶುರು ಮಾಡಿದ ಒಂದು ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನನಗೆ ಗೊತ್ತು. ಬಟ್ ನಿಮ್ಮ ಒಂದು ಶಕ್ತಿ ಏನಂತಂದರೆ ಅಡಾಪ್ಟಬಿಲಿಟಿ. ಎಸ್, ಭಾಳ ಜನರಿಗೆ ಅದು ಇರಲ್ಲ. ಯಾವುದು ಅಡಾಪ್ಟಬಲ್ ಆಗುತ್ತೆ ಅದು ಸರ್ವೈವ್ ಆಗುತ್ತೆ, ಯಾವುದು ಅಡಾಪ್ಟಬಲ್ ಆಗಲ್ಲ ಅದು ಉಳ್ಕೊಳ್ಳಲ್ಲ. ಹೊಸದನ್ನು ಕಲಿತಾ ಹೋಗೋದ್ರಿಂದ ವಿ ಕ್ಯಾನ್ ಆಲ್ಸೋ ಲೀಡ್. ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂತಂದರೆ, ಭಾರತದ ಚಿನ್ನವನ್ನು ಲಿಟ್ರಲಿ ಏರ್ ಲಿಫ್ಟ್ ಮಾಡಿ ತಗೊಂಡೋಗಿ ಅಡ ಇಟ್ಟು ದೇಶವನ್ನು ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಬೆಂಗಳೂರಿನಲ್ಲಿ ಒಂದು ATM ಇತ್ತು, ಅದನ್ನು ಸಿಟಿ ಬ್ಯಾಂಕ್ನವ್ರು ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ನಾವು ರಸ್ತೆಯ ಬದಿಯಲ್ಲಿ ದುಡ್ಡಿನ ಪೆಟ್ಟಿಗೆ ಅಂತ ಒಂದು ಬರೆದಿದ್ವಿ ಅಲ್ಲಿ. ರವಿ ಹೆಗಡೆ ಕನ್ನಡದ ಆಧುನಿಕ ಸುದ್ದಿ ಮನೆಯ ಪ್ರವರ್ತಕ, ಸಂಪಾದಕರ ಸಂಪಾದಕ ಎಂದೇ ಖ್ಯಾತ. ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸ ಅಲಿಯನ್ನೇ ಸೃಷ್ಟಿಸಿದ ಪತ್ರಕರ್ತ, ಮಾಸ್ಟರ್ ಆಫ್ ಮಾಡರ್ನ್ ನ್ಯೂಸ್ ರೂಮ್ ಎಂದೇ ಹೆಸರುವಾಸಿ. ಕಳೆದ 35 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ನಿರತ. ಪ್ರಸ್ತುತ ಕನ್ನಡದ ಹೆಸರಾಂತ ಸುದ್ದಿವಾಹಿನಿ ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತು ದಿನಪತ್ರಿಕೆ ಕನ್ನಡಪ್ರಭದ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರತ. ಮುದ್ರಣ, ಟೆಲಿವಿಷನ್ ಮತ್ತು ಡಿಜಿಟಲ್ ಈ 3 ಮಾಧ್ಯಮಗಳ ಪರಿಣಿತಿ ಹೊಂದಿರುವ ಇವರು ಪತ್ರಿಕೋದ್ಯಮಕ್ಕೆ ತಂತ್ರಜ್ಞಾನದ ಮಾಂತ್ರಿಕ ಸ್ಪರ್ಶ ನೀಡಿದವರು. ಕನ್ನಡ ಪತ್ರಿಕಾ ಲೋಕದಲ್ಲಿ ಮೊದಲ ಬಾರಿಗೆ ಇಂಟರ್ನೆಟ್ ನ್ಯೂಸ್ ಪೋರ್ಟಲ್ ಮತ್ತು ಮೊಬೈಲ್ ನ್ಯೂಸ್ ಆಪ್ಗಳನ್ನು ಆರಂಭಿಸಿದವರು. ಸುದ್ದಿ ಆಯ್ಕೆ ಮತ್ತು ಪ್ರಸ್ತುತಿಯಲ್ಲಿ ಕನ್ನಡ ಪತ್ರಿಕೋದ್ಯಮದಲ್ಲಿಯೇ ಹೊಸ ಮಾದರಿಯನ್ನು ಸೃಷ್ಟಿಸಿದವರು. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ವಾಹಿನಿಯನ್ನು 4 ಸಲ ಹೊಸದಾಗಿ ಪುನರ್ ರೂಪಿಸಿದ ಖ್ಯಾತಿ ಇವರದು. ರವಿ ಹೆಗಡೆ ಸಾರಥ್ಯದಲ್ಲಿ ಕನ್ನಡಪ್ರಭ ದಿನಪತ್ರಿಕೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ಅತ್ಯುತ್ತಮ ಪತ್ರಿಕಾ ವಿನ್ಯಾಸ ಪ್ರಶಸ್ತಿಯನ್ನು ಸತತ 3 ಬಾರಿ ಗೆದ್ದು ದಾಖಲೆ ಬರೆದಿದೆ. 21ನೇ ಆಸಿಯಾನ್ ಶೃಂಗಸಭೆಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಯೋಗದಲ್ಲಿ ಜೊತೆಯಾಗಿದ್ದರು ರವಿ ಹೆಗಡೆ. ಕನ್ನಡ ಪತ್ರಿಕೋದ್ಯಮಕ್ಕೆ ಇವರು ನೀಡಿದ ಕೊಡುಗೆಗಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ 40ಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇಂದು ನಮ್ಮೊಂದಿಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಹಿರಿಯ ಪತ್ರಕರ್ತ ರವಿ ಹೆಗಡೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಜೊತೆಗೆ ಭಾಳ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಾವು ಕನ್ನಡ ಮೀಡಿಯಾ, ಅದು ಆಧುನಿಕ ಮೀಡಿಯಾನ ನಾವು ಅದನ್ನು ಗಮನಿಸಿದರೆ, ಅದು ಆಧುನಿಕ ಮುದ್ರಣ ಮಾಧ್ಯಮ ಇರ್ಬೋದು, ಆಧುನಿಕ ವಿಜುವಲ್ ಮಾಧ್ಯಮ ಇರ್ಬೋದು, ಮತ್ತು ಮಾಧ್ಯಮದಲ್ಲಾಗಿರುವಂಥ ಭಾಳಷ್ಟು ಇನ್ನೋವೇಷನ್ಸು, ಭಾಳಷ್ಟು ಟೆಕ್ನಾಲಜಿಕಲ್ ಇನ್ವೆನ್ಷನ್ ಅನ್ನೋದಕ್ಕಿಂತ ಅಡಾಪ್ಟಬಿಲಿಟಿ, ಹೊಸದಾಗಿ ಮಾಡಿರುವಂಥದ್ದು, ಹೊಸದಾಗಿ ತಂದಿರುವಂಥದ್ದು, ಕನ್ನಡ ಮಾಧ್ಯಮಕ್ಕೆ ಪರಿಚಯಿಸಿರುವಂಥ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವಂಥವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂಥ ರವಿ ಹೆಗಡೆ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ರವಿ ಹೆಗಡೆ ಅವ್ರ ಜೊತೆ ಮಾತುಕತೆ ಶುರು ಮಾಡೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದಿಂದ ಅವ್ರಿಗೆ ಒಂದೆರಡು ಪುಟ್ಟ ಕಾಣಿಕೆಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 2 ಪುಸ್ತಕಗಳಿದೆ. ಇದು ನಮ್ಮ ಜಗದೀಶ್ ಶರ್ಮಾ ಸಂಪೋರ್ ಬರೆದಿರುವಂಥ ಕಥಾ ಸರಸಿ, ದಯವಿಟ್ಟು ಇದನ್ನು ತಗೊಳ್ಳಿ. ಅದು ಕನ್ನಡಪ್ರಭದಲ್ಲಿ ಅಂಕಣಕಾರರು, ಹೀಗಾಗಿ ಆ ನಂಟು ನಿಮಗಿರುತ್ತೆ. ಆಮೇಲೆ ಸುವರ್ಣ ನ್ಯೂಸ್ನ ರವೀಂದ್ರ ಮುದ್ದಿಯವರು, ಈಗ TV9 ಸುವರ್ಣ ನ್ಯೂಸಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದೀವಿ, ರವೀಂದ್ರ ಮುದ್ದಿ ಕೂಡ. ಅವರ 2ನೇ ಪುಸ್ತಕ ಗಾಡ್ ಈಸ್ ನಾಟ್ ರೀಚಬಲ್ ಅಂತ. ಇದನ್ನು ಅವ್ರನ್ನ ಮೀಡಿಯಾಕ್ಕೆ ಅಪಾಯಿಂಟ್ ಮಾಡಿರೋದೇ ನಾನು, ಮುದ್ದಿಯನ್ನು ಸುವರ್ಣ ನ್ಯೂಸಲ್ಲಿ ಅಪಾಯಿಂಟ್ ಮಾಡ್ಕೊಂಡಿರೋದು. ಓಕೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಪುಟ್ಟ ಕಾಣಿಕೆ ಇದೆ. ಇದು ಕೂಡ ಸರ್ಗೆ ರಿಲೇಟೆಡ್ಡೇ.
ಸುವರ್ಣ ನ್ಯೂಸ್ನಲ್ಲಿ ಇದ್ದಂಥ ಒಬ್ಬ ಆ್ಯಂಕರ್ ಸುಕನ್ಯಾ ಅವರು ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ T9 ಅಂತ. ಸೊ ಆ ಒಂದು ಪುಟ್ಟ ಕಾಣಿಕೆ ನಿಮಗೆ. ವಂಡರ್ಫುಲ್, ಸೊ ನೈಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ T9 ಸುಕನ್ಯಾ ಅವ್ರು ಮಾಡಿರುವಂಥದ್ದು. ಸೊ ಅದನ್ನು ಬೈ ಮಾಡಬೇಕಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಹೋಗಿ ಅಂತ ಕೇಳ್ತಾ, ಮಾಧ್ಯಮ 2025 ಎಂಡಲ್ಲಿ 26ನೇ ಎದುರು ನೋಡ್ತಿರ್ಬೇಕಾದ್ರೆ ಎಷ್ಟೊಂದು ಬದಲಾಗಿದೆ ಅಂತಂದರೆ, ನನಗೆ ರವಿ ಸರ್ ಜೊತೆ ಅವ್ರು ಏನೇ ಮಾತಾಡಿದ್ರು ಅದು ಒಂದು ಎಜುಕೇಷನ್ ನನಗೂ ಕೂಡ ಮತ್ತು ನಿಮಗೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಸಂವಾದ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಹೇಳಬೇಕಂದ್ರೆ 35 ವರ್ಷಗಳ ಮಾಧ್ಯಮ ಜರ್ನಿ. ಓಕೆ, ತುಂಬ ದೊಡ್ಡ ಜರ್ನಿ ಅಂತ ಹೇಳ್ಬೋದು. ನಾವು ಈ ಟಿವಿನಲ್ಲಿ ಕಣ್ಣು ಬಿಡ್ತಿರ್ಬೇಕಾದ್ರೆ ನ್ಯೂಸ್ ಆ್ಯಂಕರಿಂಗ್ ಶುರು ಮಾಡಿದಾಗ ಆಲ್ರೆಡಿ ಅವರು ಕನ್ನಡಪ್ರಭದಲ್ಲಿ ಸಂಪಾದಕರಾಗಿದ್ದರು. ಮತ್ತು ನಾವು ಅಲ್ಲಿ ನಮಗೆ ಕನ್ನಡಪ್ರಭಕ್ಕೆ ಒಂದು ನಂಟು, ತುಂಬ ದೊಡ್ಡ ನಂಟು. ಅಲ್ಲಿ ಬೇರೆ ಯಾವ ಪೇಪರ್ ಬರ್ತಿರಲಿಲ್ಲ ಅನ್ನೋದು ಒಂದು ಕಾರಣ. ಬಟ್ ಕನ್ನಡಪ್ರಭ ಓದಕ್ಕೆ ಶುರು ಮಾಡಿದ್ಮೇಲೆ ನಮ್ಗೆ ಅದು ಭಾಳ ಇಷ್ಟ ಆಯಿತು. ಎಲ್ಲರೂ ಕನ್ನಡಪ್ರಭ ತರಿಸ್ತಿದ್ವಿ ಈ ಟಿವಿನಲ್ಲಿದ್ದಾಗ. ಅದು ಈವರೆಗೂ ಕೂಡ ಮುಂದುವರೆದಿದೆ. 25 ವರ್ಷಗಳಿಂದ ನಾನು ಕನ್ನಡಪ್ರಭ ಓದ್ತಾ ಇದ್ದೀನಿ. ಬೇರೆ ಪತ್ರಿಕೆಗಳಿಗೆ ಆಗಾಗ್ಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಅವ್ರ ಪರಿಚಯ ಆಗಲಿ ಅಲ್ಲಿರುವಂಥವ್ರು ಅಂತ. ಬಟ್ ಅದು ಏನೋ ಗೊತ್ತಿಲ್ಲ, ಆ ಒಂದು ಇಟ್ಸ್ ವಿ ಕಾಲ್ ಇಟ್ ಅ ನ್ಯೂಸ್ ಸೈಕಾಲಜಿ ಅಂತ. ಅದನ್ನು ನಾವು ಫ್ಲೇವರ್, ಈ ನೀವು ಒಂದು ಕಾಫಿಗೆ ಒಂದು ಫ್ಲೇವರ್ಗೆ ಅಡ್ಜಸ್ಟ್ ಆಗಿರ್ತೀರಿ. ನಿಮಗೆ ಬೇರೆ ಥರದ ಕಾಫಿ ಆದರೆ ನಿಮ್ಗೆ ಆಮೇಲೆ ಅದು ಕಾಫಿ ಹೌದದು, ಅದು ಇನ್ನೂ ಚೆನ್ನಾಗೇ ಇರ್ಬೋದು, ಬಟ್ ಕಮ್ ಬ್ಯಾಕ್ ಆ್ಯಂಡ್ ಆ ಕಾಫಿಗೆ ಇರುತ್ತಲ್ಲ ಅದು ನಿಮಗೆ ಅಡಿಕ್ಟ್ ಆಗಿರ್ತೀರ. ಅಥವಾ ನೀವು ಯಾವುದೋ ಮನೆ ಮಸಾಲ ಅಂತ ಇಟ್ಕೊಂಡಿರಿ, ಸಾಂಬಾರು ಮಾಡಿರ್ತಾರೆ. ಸಾಂಬಾರು ಮಾಡುವಾಗ್ಲೂ ಸಾಂಬಾರದಲ್ಲೂ ಬೇರೆ ಬೇರೆ ಥರದ ಮಸಾಲೆಗಳು ಬರುತ್ತೆ. ಪರ್ಟಿಕ್ಯುಲರ್ಲಿ ನಿಮಗೆ ನಾರ್ತ್ ಇಂಡಿಯನ್ನು ಆ್ಯಂಡ್ ಸೌತ್ ಇಂಡಿಯನ್ನು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಥವಾ ದಕ್ಷಿಣ ಕನ್ನಡದ ಮಸಾಲ ಆ್ಯಂಡ್ ಉತ್ತರ ಕರ್ನಾಟಕದ ಮಸಾಲ ಎರಡು ಡಿಫ್ರೆನ್ಸ್ ಇರುತ್ತೆ. ಸೊ ಆ ಟೇಸ್ಟ್ಗೆ ಅಡ್ಜಸ್ಟ್ ಆಗಿರ್ತೀರಿ ನೀವು. ಆ ಟೇಸ್ಟ್ಗೆ ಅಡ್ಜಸ್ಟ್ ಆದಾಗ ಬೇರೆದನ್ನು ನೀವು ಹೋಗಿ ತಿಂದು ಬರ್ಬೋದು. ಬಟ್ ಕೊನೆಗೆ ನಿಮಗೆ ಹೋಮ್ಲಿ ಅಂತ ಅನ್ಸೋದು ನಿಮ್ಮ ಮನೆಯಲ್ಲಿ ನೀವು ಬೆಳೆದು ಬಂದ ಆ ಟೇಸ್ಟ್ ಇರುತ್ತಲ್ಲ, ಫ್ಲೇವರ್ ಇರುತ್ತಲ್ಲ, ಅದಕ್ಕೆ ನೀವು ಅಡ್ಜಸ್ಟ್ ಆಗ್ತೀರಿ. ಕನ್ನಡಪ್ರಭ ಭಾಳ ಜನ ಓದುಗರಿಗೆ ಹಂಗಾಗೋದಕ್ಕೆ ಕಾರಣ ಅದ್ರ ಜೊತೆಗೆ ಬಂದಿರುವಂತಹ ಒಂದು ಫ್ಲೇವರ್. ದಟ್ ಈಸ್ ಒನ್ ರೀಸನ್. ಬಟ್ ಅದು ಬಿಟ್ಟು ಕೂಡ ನಾನು ಬೇರೆ ಅಂದರೆ ಕಂಪೇರ್ ಮಾಡಲೇಬೇಕಾಗುತ್ತೆ. ಕಂಪೇರ್ ಮಾಡಿದಾಗ ನನಗಲ್ಲಿ ಅಂದರೆ ಅಲ್ಲೇನೋ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ನೀವು ಪ್ರೆಸೆಂಟ್ ಮಾಡೋದಿರ್ಬೋದು. ಬೇರೆ ಬೇರೆ ಕಾರಣಗಳಿದೆ. ಯಾವುದನ್ನು ಬಿಡದ ಹಾಗೆ ಮಾಡೋದಿರ್ಬೋದು, ಕಾಂಪ್ರಿಹೆನ್ಸಿವ್ ಮಾಡೋವಂಥ ಇರ್ಬೋದು. ಸೊ ಆ ಥರ ಸುಮಾರು ಕಾರಣಗಳು ನನಗೆ. ಆಮೇಲೆ ಫ್ರಂಟ್ ಪೇಜ್ ಹೇಗೆ ಇರುತ್ತೆ ಅನ್ನೋದು ಇರ್ಬೋದು. ಆಮೇಲೆ ಸುದ್ದಿಗಳನ್ನ ಆಯ್ಕೆ ಮಾಡೋ ರೀತಿ ಇರ್ಬೋದು. ಅದೆಲ್ಲವೂ ಕೂಡ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ದ ಟೆಕ್ನಾಲಜೀಸ್ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು ನಿಮ್ಮ ಈ ಮಾತು ಕೇಳಿದಾಗ ನಾವು ಕಷ್ಟಪಟ್ಟಿದ್ದೀವಲ್ಲ. ನೀವು ಹೇಳ್ತೀರ ಎಲ್ಲ ಪಾಯಿಂಟಿನ ಹಿಂದೂ ನಮಗೊಂದು ಥಾಟ್ ಪ್ರೊಸೆಸ್ಸು ಆ್ಯಂಡ್ ಶ್ರಮ ಇರುತ್ತೆ. ಆ ಶ್ರಮ ಸಾರ್ಥಕ ಅಂತ ಅನಿಸುತ್ತೆ ಪ್ರತಿ ಮಾತನ್ನು ನೀವು ಹೇಳುವಾಗ. ಅದು ನನ್ನ ನಿಜವಾದ ಅಭಿಪ್ರಾಯ. ಯಾಕೆಂದರೆ ಅದನ್ನು ಸುಮಾರು ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಮತ್ತು ಬೇರೆ ಬೇರೆ ಪತ್ರಿಕೆಗಳನ್ನ ನೋಡಿದಾಗಲೂ ಕೂಡ ಇದು ಮಿಸ್ ಆಗಿದೆ ಅಲ್ವಾ ಇಲ್ಲಿ ಅಂತ ಅನಿಸುತ್ತೆ. ಅದು ಇಲ್ಲಿ ಕನ್ನಡದಲ್ಲಿ ಕಾಣ್ತಾ ಇರುತ್ತೆ. ಸರ್, ಈಗ 2025 ಎಂಡಲ್ಲಿ 26 ಬಿಗಿನಿಂಗಲ್ಲಿ 26 ಎದುರು ನೋಡ್ಕೊಂಡು ಕೂತ್ಕೊಂಡಿದ್ದೀವಲ್ಲ. 35 ವರ್ಷಗಳ ಈ ಜರ್ನಿ ತುಂಬ ದೊಡ್ಡ ಪ್ರಶ್ನೆ ಅನಿಸುತ್ತೆ. ಬಟ್ ಹೇಗೆ, ಹೌ ಡು ಯು ಡಿಫೈನ್ ದಟ್? ಆ್ಯಕ್ಚುಲಿ ಈ 35 ವರ್ಷ ಅಂತೇಳಿ ಹೇಳಿದಾಗ ನನಗೆ ಇಷ್ಟು ಲಾಂಗ್ ಜರ್ನಿ ಅಂತ ಅನಿಸುತ್ತೆ. ಅದರ್ವೈಸು ನಮ್ಮ ನ್ಯೂಸ್ ಮನ್ನಲ್ಲಿ ಏನಾಗಿರುತ್ತೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಸುದ್ದಿಯ ಇದರಲ್ಲಿ ನಮಗೆ ಪ್ರತಿ ದಿನ ಕೂಡ ಹೊಸದಿರುತ್ತೆ. ನಮಗೆ ಈಗ ನೀವು ಮೊದಲೇ ಟೀಚಿಂಗ್ ಪರ್ಸನ್ ಆಗಿದ್ದೀನಿ, ಫೀಲ್ಡಲ್ಲಿದ್ದರೆ 1 ವರ್ಷ ನಾನು ಟೀಚಿಂಗ್ ಮಾಡಿದ್ದೀನಿ. ನಮ್ಗೆ ಒಬ್ಬರು ಭಾಳ ತುಂಬ ಚೆನ್ನಾಗಿ ಹೇಳಿದರು, ಸರ್ ನಮ್ಮದು 35 ವರ್ಷ ಅಥವಾ 25 ವರ್ಷ ಸೇಮ್ ಟೀಚಿಂಗು, ಸೇಮ್ ಸಬ್ಜೆಕ್ಟು, ಸೇಮ್ ಹೇಳೋದು ಇರುತ್ತೆ. ಬಟ್ ನ್ಯೂಸ್ನಲ್ಲಿ ನೀವು 25 ವರ್ಷ ಪ್ರತಿ ದಿನ ಕೂಡ ನಿಮ್ಮದು ಬೇರೆ ಬೇರೆದು ಅಂತ. ಅದು ಟೆಲಿವಿಷನ್ನಲ್ಲಿದ್ದಾಗ ನಿಮಗೆ ಪ್ರತಿ ಗಂಟೆನೂ ಬೇರೆ ಬೇರೆದಿರುತ್ತೆ. ಅಥವಾ ನೀವು ಡಿಜಿಟಲ್ ಮೀಡಿಯಾದಲ್ಲಿದ್ದರೆ ಪ್ರತಿ ಮಿನಿಟ್ ಕೂಡ ಬೇರೆ ಬೇರೆದಿರುತ್ತೆ. ಸೊ ಮಾಧ್ಯಮದಲ್ಲಿ ನಾವು ಅಷ್ಟು ಲಾಂಗ್ ಆಯಿತು ಅಂತ ಅನ್ಸಿದ್ರು ಕೂಡ ಈ ವೈವಿಧ್ಯತೆಯಿಂದಾಗಿ ನನಗೆ ಪತ್ರಿಕೋದ್ಯಮ ನಿನ್ನೆ ಬಂದಂಗೆ ಫೀಲ್ ಆಗುತ್ತೆ. ಸೊ ನಿಜ ಅವ್ರು ಹೇಳಿದ್ದು. ನಾನು ಲೆಕ್ಚರ್ ಆಗಿದ್ನಲ್ಲ, ನನಗೆ 1 ವರ್ಷಕ್ಕೆ ಯಾಕೆ ಬೋರ್ ಆಯಿತು ಅಂದರೆ, ಅಫ್ಕೋರ್ಸ್ ನನಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಅಲ್ಲಿ ಲೆಕ್ಚರ್ ಯಾರು ಪಾಠ ಮಾಡ್ತಾರೆ, ಒಂದೇ ಪಾಠನ ಪ್ರತಿ ವರ್ಷ ಹೇಳೋದಲ್ಲದೆ ಒಂದೇ ಪಾಠನ ಪ್ರತಿದಿನ 2-3 ಸಲ ಹೇಳಬೇಕು. ಬೇರೆ ಬೇರೆ ಸೆಕ್ಷನ್ಗಳಿರ್ತವೆ. ಸೊ ಹೀಗಾಗಿ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ನಿಸ್ತು. ಸರ್, ಈಗ ನೀವು ಶುರು ಮಾಡಿದ ಒಂದು ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನನಗೆ ಗೊತ್ತು. ಬಟ್ ನಿಮ್ಮ ಒಂದು ಶಕ್ತಿ ಏನಂತಂದರೆ, ಅಥವಾ ನಿಮ್ಮ ಒಂದು ಅಡಾಪ್ಟಬಿಲಿಟಿ, ಎಸ್,
ಭಾಳ ಜನರಿಗೆ ಅದಿರಲ್ಲ. ನೀವು ಅದನ್ನು ಎದುರು ನೋಡ್ತೀರಾ, ಏನೋ ಒಂದು ಆಗೋದಿದೆ. ಈಗ ನನ್ನ ಹತ್ರ ಕೂಡ ಬಂದು ನೀವು ಒಂದು ಅರ್ಧ ಗಂಟೆ ಮಾತಾಡಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ, ನಿಮ್ಗೆ ಗೊತ್ತಿಲ್ಲದಂತ ಏನಿಲ್ಲ ಅದರಲ್ಲಿ, ಬಟ್ ನನ್ನಲ್ಲಿ ಏನಾದರೂ ಇರ್ಬೋದಾ ಅಂತ ಅನ್ನೋದೊಂದಿರುತ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಕ್ವಾಲಿಟಿ ಅನಿಸುತ್ತೆ. ಈ ಕ್ವಾಲಿಟಿ ನಿಮ್ಗೆ ಏನೆಲ್ಲ ಕೊಟ್ಟಿದೆ ಲೈಫಲ್ಲಿ? ಇವತ್ತೇನಾದರೂ ನಾನು ಕಾಂಟೆಂಪ್ರರಿಯಾಗಿ ಏನಾದರೂ ಉಳ್ಕೊಂಡಿದ್ದರೆ, ಆಫ್ಟರ್ 35 ವರ್ಷ ಆದ ನಂತರ ಕೂಡ ನಾನೇನಾದರೂ ಒಂದು ಜರ್ನಲಿಸಮ್ನಲ್ಲಿ ಉಳ್ಕೊಂಡಿದ್ದರೆ, ಅಥವಾ ಇನ್ನೂ ಉನ್ನತ ಹುದ್ದೆಯಲ್ಲಿ ಇದ್ದರೆ, ಅಥವಾ ಇನ್ನೊಂದಿಷ್ಟು ಲೀಡ್ ಮಾಡೋದಕ್ಕೆ ನನಗೆ ಅವಕಾಶಗಳು ಸೃಷ್ಟಿಯಾಗ್ತಾಯಿದ್ರೆ, ಅದೆಲ್ಲದಕ್ಕೂ ನೀವು ಈಗ ಹೇಳಿರುವ ಪಾಯಿಂಟ್ ಔಟ್ ಮಾಡಿದಿರಲ್ಲ, ಯು ವಂಡರ್ಫುಲಿ ಸೆಡ್ ಇಟ್ಟು, ಯು ಸಮ್ಡ್ ಅಪ್ ದ ಹೋಲ್ ಥಿಂಗ್. ಈ ಅಡಾಪ್ಟಬಿಲಿಟಿ ಅನ್ನೋದು ಇಲ್ಲದೆ ಹೋದರೆ ಇದು ಯಾವುದು ಮಾಡೋಕ್ಕಾಗಲ್ಲ. ನಾವು ಎಂಟರ್ ಆಗುವಾಗ, ಒಂದು ಪತ್ರಿಕೋದ್ಯಮವನ್ನು ಎಂಟರ್ ಆಗುವಾಗ ಇರುವ ಮೈಂಡ್ಸೆಟ್ಟಿಗೆ ನಾವು ಅಡ್ಜಸ್ಟ್ ಆಗಿ ಇದೇ ಕರೆಕ್ಟ್ ಅನ್ನುವ ಇದಕ್ಕೆ ಹೊಂದ್ಕೊಂಡ್ಬಿಟ್ರೆ, ಮುಂದೆ ಆಗಿರೋ ಬದಲಾವಣೆಗಳ ನಾವು ಒಗ್ಗೊಳ್ಳದೆ ಹೋಗಿದ್ದು ಇಷ್ಟು ವರ್ಷ ಇರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತು ಕೂಡ ಭಾಳ ಜರ್ನಲಿಸ್ಟ್ಗಳು, ಭಾಳ ಪತ್ರಿಕೋದ್ಯಮಿಗಳು ಯಾಕೆ ಫೀಲ್ಡಲ್ಲಿ ಇರೋಕ್ಕಾಗ್ತಿಲ್ಲ ಅಂದರೆ ಈ ಒಗ್ಗೊಳಕ್ಕಾಗ್ತಾ ಇಲ್ಲ ಅಂತ. ಅಂದರೆ ಇದೇನು ಹೊಸದು ಅಂತೇನಲ್ಲ, ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ. ಅದನ್ನು ಚಾರ್ಲ್ಸ್ ಡಾರ್ವಿನ್ ಹೇಳಿರೋದು ಅದೇ ತಾನೆ, ಯಾವ ವ್ಯಕ್ತಿ ಯಾವ ಪ್ರಾಣಿ ಸಣ್ಣ ಹೊರಗಿನ ಇದಕ್ಕೆ ಹೊಂದ್ಕೊಳ್ಳಲ್ವ ಅದು ನಾಶ ಆಗಿ ಹೋಗುತ್ತೆ. ಅಂದರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತೇಳಿ ಹೇಳುವಂಥದ್ದು ಇದರಲ್ಲೂ ಹೌದು. ಅಂದರೆ ಅಡಾಪ್ಟಬಿಲಿಟಿ ಈಸ್ ಆಲ್ಸೋ ಒನ್. ಯಾವುದು ಅಡಾಪ್ಟಬಲ್ ಆಗುತ್ತೆ ಅದು ಉಳ್ಕೊಳ್ಳುತ್ತೆ, ಯಾವುದು ಅಡಾಪ್ಟಬಲ್ ಆಗಲ್ಲ ಅದು ಉಳ್ಕೊಳ್ಳಲ್ಲ. ನಾನು ಬರೀ ಅಡಾಪ್ಟಬಲ್ ಆಗೋದಷ್ಟೇ ಅಲ್ಲ, ನಾವು ಹೊಸದನ್ನು ಕಲಿತಾ ಹೋಗೋದ್ರಿಂದ ವಿ ಕ್ಯಾನ್ ಆಲ್ಸೋ ಲೀಡ್ ದ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು. ನನ್ನಲ್ಲಿ ಆಗಿರುವಂಥದ್ದು ಅಡಾಪ್ಟಬಲ್ ಆಗಿರೋದ್ರಿಂದ ನನಗೆ ಸಿಕ್ಕಿರುವ ದೊಡ್ಡ ಶಕ್ತಿ ಅಂತಂದರೆ, ನಾನು ಭಾಳ ಬೇಗ ಕನ್ನಡ ಮಾಧ್ಯಮದ ನಾಯಕತ್ವ ಸ್ಥಾನದಲ್ಲಿ ಬರೋದಕ್ಕೆ ಸಾಧ್ಯ ಆಗಿರೋದು. ನಾನು ಬರೋಕ್ಕಿಂತ ಮೊದಲಿನ ಪೀರಿಯಡ್ ಏನಿತ್ತಲ್ಲ, ಈ ಪೀರಿಯಡ್ಡಲ್ಲಿ ಜರ್ನಲಿಸಮ್ ಆಲ್ಮೋಸ್ಟ್ ಒಂದೇ ಥರದಲ್ಲಿ ಇತ್ತು. ಅಂದರೆ ಅಡ್ವಾನ್ಸ್ಮೆಂಟ್ ಅಂತ ಬರ್ತಾ ಇದ್ರೂ ಭಾಳ ಸ್ವೀಪಿಂಗ್ ಅಲ್ಲ, ಅಂದರೆ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ ಅನ್ನೋಂಥದ್ದಲ್ಲ. ನಾನು 1991 ಟೈಮ್ನಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದು. ತುಂಬ ಬೇಗ. ಹೌದು. ಆಗ ಅದು 90 and 91 ಇದೆಯಲ್ಲ, ಬರೀ ನನ್ನ ಜೀವನ ಅಷ್ಟೇ ಅಲ್ಲ, ಪತ್ರಿಕೋದ್ಯಮ ಅಷ್ಟೇ ಅಲ್ಲ, ಇಡೀ ಭಾರತದ ಹಿಸ್ಟ್ರಿಯಲ್ಲಿ ಮಹತ್ವವಾದಂಥ ಒಂದು 2 ವರ್ಷಗಳದು. 90ಯಲ್ಲೆಲ್ಲ ಏನಿತ್ತು ಅಂದರೆ, ಈ ಪ್ರೀ ಲಿಬರಲೈಸೇಷನ್ ಪೀರಿಯಡ್ ಅದು. ನಾವು ಸೋಷಲಿಸ್ಟ್ ಥಿಂಕಲ್ಲಿದ್ದವರು, ಕಮ್ಯುನಿಸ್ಟ್ ಥಾಟ್ಸಲ್ಲಿದ್ದವರು. ಆಮೇಲೆ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂತಂದರೆ, ಭಾರತದ ಚಿನ್ನವನ್ನು ಲಿಟ್ರಲಿ ಏರ್ ಲಿಫ್ಟ್ ಮಾಡಿ ತಗೊಂಡೋಗಿ ಅಡ ಇಟ್ಟು ದೇಶವನ್ನು ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಆ ಟೈಮ್ನಲ್ಲಿ ಅಂದರೆ ರಾಜಕೀಯವಾಗಿ ಬೇರೆ ಬೇರೆ ಘಟನೆಗಳು ನಡೀತಿದ್ವು, ಬಟ್ ರಾಮ ಮಂದಿರದ ಹೋರಾಟಗಳು ಎಲ್ಲ ನಡೀತಾ ಇತ್ತು. ಬಟ್ ಇದು ಭಾಳ ಮುಖ್ಯವಾದದ್ದು ಯಾಕೆ ಅಂತಂದರೆ, 91ನಲ್ಲಿ ಮನಮೋಹನ್ ಸಿಂಗ್ನವರು ಆವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಲಿಬರಲೈಸೇಷನನ್ನು ತೊಗೊಂಬರ್ತಾರೆ ಭಾರತಕ್ಕೆ. ಅದರ ನಂತರ ಭಾರತ ಹಲವಾರು ವಿಧಾನದಲ್ಲಿ ಬದಲಾವಣೆ ಆಗ್ತಾ ಬಂತು. ಆ ಥರ ಹಲವಾರು ವಿಧಗಳಲ್ಲಿ ಬದಲಾವಣೆ ಪಡೆದ ಕ್ಷೇತ್ರಗಳಲ್ಲಿ ಮಾಧ್ಯಮ ಕೂಡ ಒಂದು. ಅದು ಮುದ್ರಣ ಮಾಧ್ಯಮ ಜಸ್ಟು ಇನ್ನೂ ಕಲ್ಮಿನೇಟ್ ಆಗಿದ್ದರೂ ಕೂಡ ಟೆಲಿವಿಷನ್ನು ಆಗ ನಿಧಾನಕ್ಕೆ ಪ್ರವರ್ಧಮಾನಕ್ಕೆ ಬರ್ತಿತ್ತು. ಪರ್ಟಿಕ್ಯುಲರ್ಲಿ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಈ ಟ್ಯಾಬ್ಲೆಟ್ ಥರ ನ್ಯೂಸ್ಗಳು ನಮಗೇನು ಸಿಗ್ತಿತ್ತಲ್ಲ, ಅಂದರೆ ಡಾಕ್ಟ್ರ್ ಮಾತ್ರ ಕೊಡುವಾಗ ಹೇಳ್ತಾರಲ್ಲ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಹೇಳಿದಂಗೆ ನ್ಯೂಸ್ ಕೂಡ ಹಾಗೆ ಇತ್ತು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಅನ್ನೋ ಥರದಲ್ಲಿತ್ತು. ಬಟ್ ಪ್ರಣಯ್ ರಾಯ್ ಅವರು ಆವಾಗ ಇಲೆಕ್ಷನನ್ನು 24/7 ಇಲೆಕ್ಷನ್ ಆಗಿ ರಿಪೋರ್ಟ್ ಆಗಿ ಚಾನಲ್ ಆಗಿ ಕನ್ವರ್ಟ್ ಮಾಡ್ತಾಯಿದ್ರು. DD ಚಾನಲ್ ಏನಿತ್ತು, ದೂರದರ್ಶನ ಚಾನಲ್ ಏನಿತ್ತು, ಅದು 24/7 ಇಲೆಕ್ಷನ್ ಕವರೇಜ್ ಆಗಿ ಬದಲಾವಣೆ ಆಗ್ತಾಯಿತ್ತು. ಸೊ ಇದೆಲ್ಲ ನಮಗೆ ಬದಲಾವಣೆ ಈ ಥರದಲ್ಲಿ ಆಗತ್ತೆ ಅನ್ನೋದಕ್ಕೆ ಸಿಕ್ಕಿರುವ ಮುನ್ಸೂಚನೆಗಳು. ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು, ವರ್ಲ್ಡ್ ದಿಸ್ ವೀಕ್ ಅಂತ. ವರ್ಲ್ಡ್ ದಿಸ್ ವೀಕ್ ದಟ್ ವಾಸ್ ಪ್ರೊಡ್ಯೂಸ್ಡ್ ಬೈ NDTV ಅಂತ. NDTV. ಆಮೇಲೆ ಅದೇ ಅವರು NDTV's ಪರ್ಸನಲ್ ಪ್ರೊಡಕ್ಷನ್ ಕಂಪನಿ, ಅದೇ ಟೆಲಿವಿಷನ್ ಆಗಿ ಐ ಥಿಂಕ್ ಇನ್ 2000s ಬಂದಿರೋದು. ಬಟ್ NDTV ವಾಸ್ ಪ್ರೊಡ್ಯೂಸಿಂಗ್ ಇದನ್ನ. ಅವರು ವರ್ಲ್ಡ್ ದಿಸ್ ವೀಕ್ ಅನ್ನು ಮಾಡ್ತಿದ್ದೆ ಆವಾಗ ವೇ ಅಹೆಡ್ ಆಫ್ ಟೈಮ್. ಅದು ನಮ್ಮ ಭಾರತದಲ್ಲಿ ಭಾರತ ಸುದ್ದಿಗಳನ್ನು ಬಿಟ್ಟರೆ ವಿದೇಶಿ ಸುದ್ದಿಗಳು ಅಂತಂದರೆ ಭಾಳ ಕಡಿಮೆ ಇರ್ತಾ ಇದ್ದಂಥ ಪೀರಿಯಡಲ್ಲಿ ಇವರು ಬೇರೆ ಬೇರೆ ದೇಶಗಳಲ್ಲಿ ರಿಪೋರ್ಟರ್ಸ್ ಹೋಗಿ ಅಲ್ಲಿಂದ ವರದಿಗಳನ್ನು ತೊಗೊಂಬಂದು ಮಾಡ್ತಾ ಇರುವಂತಹ ಒಂದು ವಿಧಾನ ಇತ್ತಲ್ಲ,
ಸೊ ದಟ್ ವಾಸ್ ವೆರಿ ವೆರಿ ಇನ್ಸ್ಪೈರಿಂಗ್. ನನಗೆ ಅದನ್ನು ವರ್ಲ್ಡ್ ದಿಸ್ ವೀಕೆ ಆ್ಯಕ್ಚುಲಿ ದ ಚೇಂಜ್ಡ್. ನೀವು ಕನ್ನಡಪ್ರಭ ಓದುವಾಗ ನೀವು ಹೇಳ್ತಿದ್ರಲ್ಲ, ವರದಿಗಾರಿಕೆಯಲ್ಲಿ ನನಗೆ ಆ ಸೈಕಾಲಜಿಯನ್ನು ತೊಗೊಂಬರೋದಕ್ಕೆ ಹೆಲ್ಪ್ ಮಾಡಿದ್ದು ಕೂಡ ವರ್ಲ್ಡ್ ದಿಸ್ ವೀಕ್ ಅನ್ನೋ ಕಾನ್ಸೆಪ್ಟೇ. ಅದರಲ್ಲಿ ಸಾಮಾನ್ಯವಾಗಿ ನಾವು ವರದಿ ಬರೆಯುವಾಗ ಒಂದು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಪರ್ಟಿಕ್ಯುಲರ್ ಕಾಲೇಜ್ಗಳಲ್ಲಿ ನಾವು ಓದ್ತಾ ಇರೋದೇನು ಅಂದರೆ ಪಿರಮಿಡ್ ಸ್ಟ್ರಕ್ಚರ್ ಇರಬೇಕು. ಈ ಸ್ಟ್ರಕ್ಚರಲ್ಲಿ ನಾವು ಇಂಟ್ರೋ ಹಿಂಗಿರುತ್ತೆ, ಇದು ಹಿಂಗಿರುತ್ತೆ, ಅಂದರೆ ಬಾಡಿ ಹಿಂಗಿರುತ್ತೆ ಅನ್ನುವಂಥದ್ದು ಇರುತ್ತೆ. ಬಟ್ ಪ್ರಣಯ್ ರಾಯ್ ತೊಗೊಂಬರ್ತಾರೆ ಆ ಶೋನಲ್ಲಿ ಹಂಗಿರಲಿಲ್ಲ. ಅದು ಏನಂದರೆ ಆ ರಿಪೋರ್ಟ್ ಯಾಕೆ ಮಹತ್ವ ಅನ್ನೋದನ್ನು ಹೇಳ್ತಾ ಇದ್ರು. ಇಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ನ್ಯೂಸ್ ಅನ್ನು ಫಸ್ಟ್ ಹೇಳ್ತಾ ಇದ್ರು. ಅಂದರೆ ಈಗ ಹೀಗೆ ಹೇಳಿದರು ಅಂತ ಆ ಥರದ್ದಲ್ಲ. ಈಗ ನಾವೊಂದು ವರದಿಯನ್ನು ಹೇಳ್ತೇವೆ, ಈ ವರದಿ ಯಾಕೆ ಬಹಳ ಮುಖ್ಯ ಅಂತಂದರೆ ಇವತ್ತು ಈ ಥರದ್ದೇನೋ ಆಗ್ತಾ ಇದೆ, ಇದು ಈ ಥರ ಪರಿಣಾಮವನ್ನು ಬೀಳ್ತದೆ, ಅದರಲ್ಲಿ ಈ ಥರದ್ದೊಂದು ಬೆಳವಣಿಗೆ ಆಗಿದೆ, ಅದರಿಂದ ಈ ನ್ಯೂಸ್ ನೋಡಿ ಅನ್ನೋ ಹೇಳೋ ರೀತಿಯಲ್ಲಿ ದಾಟಿಯನ್ನು ಸ್ಟಾರ್ಟ್ ಮಾಡಿದ್ದು. ನಾವು ನ್ಯೂಸ್ಗಳನ್ನು ಕನ್ನಡಪ್ರಭದಲ್ಲಿ ಕೊಡುವಾಗ ನಮ್ಮ ಹೆಡ್ಲೈನ್ಸು, ಆಮೇಲೆ ಅದಕ್ಕೆ ಕೊಡುವ ಚಿಕ್ಕ ಚಿಕ್ಕ ಹೆಡ್ಲೈನ್ಗಳು, ಬಾಕ್ಸ್ ಐಟಮ್ಸ್ಗಳು, ಇದೆಲ್ಲ ಈ ಕಾನ್ಸೆಪ್ಟಿಂದನೇ ನಾವು ಅರೈವ್ ಆಗಿರುತ್ತೆ. ದಿಸ್ ಅ ನ್ಯೂಸ್ ಸೈಕಾಲಜಿ. ನಮಗೇನಾಗುತ್ತೆ ಅಂದರೆ ನಮ್ಮ ಈಗಿನ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ನಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ಗಳು ಬರ್ತಿರುತ್ತೆ. ಯಾವ್ದು ಯಾಕೆ ಮುಖ್ಯ ಅಂತ ಗೊತ್ತಾಗಲ್ಲ. ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಯಾವುದೋ ಒಂದು ಟ್ರಂಪ್ನ ಮೀಟ್ ಆಗ್ತಾರೆ ಅಂತಂದರೆ ಮೊದಲೇ ಟ್ರಂಪ್ ಮತ್ತು ಮೋದಿ ಭೇಟಿ ಅಂತಷ್ಟೇ ಬರೋದು. ಬಟ್ ಇವತ್ತು ನ್ಯೂಸನ್ನು ಹೇಳುವಾಗ ಭಾರತ ಮತ್ತು ಅಮೆರಿಕದ ನಡುವೆ ಆಗ್ತಾ ಇರುವಂಥ ತೆರಿಗೆ ಸಮರದ ಹಿನ್ನೆಲೆಯಲ್ಲಿ ಇವರಿಬ್ಬರ ಭೇಟಿ ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಆ ರಿಪೋರ್ಟ್ ಬಗ್ಗೆ ಒಂದು ಕಾಂಟೆಕ್ಸ್ಟ್ ಕ್ರಿಯೇಟ್ ಆಗುತ್ತೆ. ಆ ಕಾಂಟೆಕ್ಸ್ಟನ್ನು ಹೀಸ್ ಟು ಕ್ರಿಯೇಟ್. ಆ ಕಾಂಟೆಕ್ಸ್ಟನ್ನು ನಾನು ಪತ್ರಿಕೋದ್ಯಮಕ್ಕೆ ತರಕ್ಕೆ ಸಾಧ್ಯ ಆಯಿತು. ಅದರ ನಂತರ 91 ನಂತರ ನೀವು ನೋಡಿ ಟೆಕ್ನಾಲಜಿ ಭಾಳ ಬೇಗ ಚೇಂಜ್ ಆಗ್ತಾ ಬಂತು. ಇಕಾನಮಿ ಚೇಂಜ್ ಆಗ್ತಾ ಬಂತು, ರಾಜಕೀಯ ಚೇಂಜ್ ಆಗ್ತಾ ಬಂತು, ಎಲ್ಲ ರೀತಿಯಲ್ಲೂ ಚೇಂಜ್ ಆಗ್ತಾ. ನನಗಾಗಿದ್ದೇನು ಅಂದರೆ ಆ ಪೀರಿಯಡ್ನಲ್ಲಿ ನಾನಿದ್ದೆ, ಎಕ್ಸಾಕ್ಟ್ಲಿ ಆ ಪೀರಿಯಡ್ಡಲ್ಲಿ. ಆ ಲೆಕ್ಕದಲ್ಲಿ ಐ ಆಮ್ ಓನ್ಲಿ ಎ ಲಕ್ಕಿ ಪರ್ಸನ್. ಅಂದರೆ ನನಗಿಂತ ಮೊದಲಿದ್ದವರು ನನಗಿಂತ ಭಾಳ ಬುದ್ಧಿವಂತರಿದ್ರೂ ಅವರು ಆ ಸಂದರ್ಭದಲ್ಲಿ ಇರಲಿಲ್ಲ. ಕಂಪ್ಯೂಟರೈಸೇಷನ್ ಈಸ್ ಒನ್ ಥಿಂಗ್ ಸ್ಟಾರ್ಟೆಡ್ ಸ್ವೀಪಿಂಗ್ ಇದನ್ನು ನ್ಯೂಸ್ ಪೇಪರ್ ಇಂಡಸ್ಟ್ರಿಯನ್ನು. ನನಗಿಂತ ಮೊದಲೇ ಟೈಪಿಂಗನ್ನು ಮಾಡ್ತಾ ಇರುವಂಥ ಜರ್ನಲಿಸ್ಟ್ಗಳು ಬೇಕಷ್ಟಿದ್ರು. ಬಟ್ ಅವ್ರಿಗೆ ಕಂಪ್ಯೂಟರ್ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಕಂಪ್ಯೂಟರ್ನ ಹ್ಯಾಂಡಲ್ ಮಾಡುವ ಒಂದು ಜನ್ರೇಷನ್ ಬರ್ತಾರೆ, ಅವರಿಗೆ ಈ ಜರ್ನಲಿಸಮಿನ ಮೂಲ ಸತ್ವಗಳು ಅಷ್ಟು ಸಿಕ್ಕಿರಲಿಲ್ಲ. ಸೊ ನನಗೆ ಈ ಎರಡರ ಮಧ್ಯದ ಒಂದು ಎಕ್ಸಾಕ್ಟ್ ಪಾಯಿಂಟ್ ಇದೆಯಲ್ಲ, ಅಲ್ಲಿ ನನಗೆ ಬರೋಕ್ಕೆ ಸಾಧ್ಯ ಆಗಿರೋದು ನನ್ನ ಎಂಟೈರ್ ಬದಲಾವಣೆಗೆ ಕಾರಣ ಆಯಿತು. ಎಸ್, ಭಾಳ ಚೆನ್ನಾಗಿ ಹೇಳಿದ್ರಿ. 91, 92 ಅಂದರೆ ಇನ್ನೂ ನಾವು PUC ಓದ್ತಾ ಇದ್ವಿ. 91, 92ನಲ್ಲಿ ಭಾಳ ಅಂದರೆ ನೀವು ನಿಮ್ಮ ಒಂದು ಕ್ರೊನಾಲಜಿ ನೋಡಿದರೆ ನೀವು ಒಂದು ಸಲ ನಂಗೆ ಹೇಳ್ಬೋದಾ, ಯಾವ ಪೇಪರ್ಗಳಲ್ಲಿ ಅಥವಾ ಯಾವ ನ್ಯೂಸ್ ಪೇಪರಲ್ಲಿ ಮತ್ತು ಯಾವ ಮಾಧ್ಯಮಗಳಲ್ಲಿ ಎಷ್ಟೆಷ್ಟು ವರ್ಷ ಇದ್ರಿ ಅನ್ನೋದನ್ನು ಒಂದು ಸ್ಥೂಲವಾಗಿ ಹೇಳ್ಬೋದಾ? ಓಕೆ, ಇಟ್ಸ್ ಓನ್ಲಿ ಫಾರ್ ದ ಕ್ವಿಕ್ಕಾಗಿ ಹೇಳೋದಾದರೆ, ನಾನು ಪ್ರಾರಂಭ ಮಾಡಿದ್ದು ಲೋಕಲ್ ಪತ್ರಿಕೆಯಲ್ಲಿ ಆಗಿರುವ ಎಕ್ಸ್ಪೀರಿಯನ್ಸಸ್ಸೇ ಇವತ್ತು ನನಗೆ ಈ ಹುದ್ದೆಯಲ್ಲಿ ಎಲ್ಲ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು. ಲೋಕಲ್ ಪತ್ರಿಕೆಯಲ್ಲಿ ಏನಾಗಿರ್ತೀವಿ ನಾವು, ಅಲ್ಲಿ ಎಲ್ಲನೂ ಆಗಿರ್ತೀವಿ. ಅಲ್ಲಿ ರಿಪೋರ್ಟ್ರಿಂದ ಹಿಡಿದು ಅಲ್ಲಿನ ಡೆಸ್ಕ್ನಲ್ಲಿ ಸಬ್ಬಿಂಗ್ ಮಾಡೋದ್ರಿಂದ ಹಿಡಿದು, ಆಮೇಲೆ ಏನೋ ಜಾಹೀರಾತು ತೊಗೊಂಬಂದು ಕೊಡೋದ್ರಿಂದ ಹಿಡಿದು, ಸರ್ಕ್ಯುಲೇಷನ್ ಪೇಪರ್ ಏನೋ ಹುಡುಗ ಬಂದಿಲ್ಲ ಅಂತಂದರೆ ಪೇಪರ್ನ ತೊಗೊಂಡೋಗಿ ಹಂಚಕ್ಕೂ ಹೋಗಿರ್ತಿದ್ವಿ. ಅದು ಹೋದಾಗ ಸಿರ್ಸಿಯಲ್ಲಿ ನಾನು ಮುನ್ನಡೆ ಅಂತ ಒಂದು ಪೇಪರ್ನಲ್ಲಿ, ಮುನ್ನಡೆ ಅಂತ ಒಂದು ಪೇಪರ್, ಅದು ರಾಮಕೃಷ್ಣ ಹೆಗಡೆಯವರ ಬ್ರದರ್ ಅವ್ರದ್ದು ಒಂದು ಪೇಪರ್, ಅದನ್ನು ಗಣೇಶ್ ಹೆಗಡೆಯವರ ಪತ್ರಿಕೆ ಆಗಿತ್ತು. ಅದರ ಜೊತೆಯಲ್ಲಿ ಜನಮಾಧ್ಯಮ ಅಂತೇಳಿ ಜೈರಾಮ್ ಹೆಗಡೆಯವರ ಪತ್ರಿಕೆ, ಅದ್ರ ಜೊತೆಲಿ ಕಾಲೇಜ್ ಡೇಸ್ಗಳಲ್ಲೇ ನಾನು ಅಲ್ಲಿ ಹೋಗ್ತಿದ್ದೆ. ಆಮೇಲೆ ಲೋಕಧ್ವನಿ ಅಂತ ಭಾಳ ಪಾಪ್ಯುಲರ್ ಇತ್ತು, ನಂಬರ್ 1 ಪತ್ರಿಕೆ, ಗೋಪಾಲ್ ಕೃಷ್ಣ ಅನ್ವಟ್ಟಿ ಅವ್ರದ್ದು. ಇವ್ರ ಜೊತೆಗೆಲ್ಲ ನಾನು ಕಾಲೇಜ್ ಹುಡುಗ ಆಗಿದ್ದಾಗಲೇ ಹೋಗಿ ಬರ್ತಾ ಇದ್ನಲ್ಲ, ಆ ಅನುಭವಗಳೇನಿದೆ. ಸೊ ಅಲ್ಲಿನ ಪ್ರತಿಯೊಂದು ಅನುಭವನೂ ನನಗೆ ಭಾಳ ಮುಖ್ಯ ಅಂತ ಅನ್ಸುತ್ತೆ. ಈ ಉದಾಹರಣೆಗೆ ಪೇಪರ್ ಹಂಚಕ್ಕೆ ಹೋಗೋದಷ್ಟೇ ಅಲ್ಲ, ಮಂತ್ ಎಂಡಿಗೆ ಬಿಲ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೆ, ಅದನ್ನು ಮಾಡಿದ್ದೆ. ಸೊ ಅಲ್ಲಿ ಹೋದಾಗ ಅವನು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಒಂದು ಸತಿಗೆ ಹೋದರೆ ಬಿಲ್ ಕೊಡಲ್ಲ, 3 ಸತಿ 4 ಸತಿಗೆ ಹೋಗಬೇಕು. ಅಲ್ಲಿ ಹೋದರೆ ಅವನು ಇದನ್ನು ಒಂದು 10 ಸತಿಗೆ ಗೊಣಗಿ ಏನೋ ಮಾಡಿ ಹೇಳ್ತಾನೆ, ಅದು ನಿಮ್ದು ಆ ಪೇಪರ್ ಸರಿಯಿಲ್ಲ, ಇದೇನೋ ಇದು ಓದಕ್ಕೆ ಬರಲ್ಲ, ಅದೇನೋ ಒದ್ದೆ ಆಗಿಬಿಟ್ಟಿತ್ತು, ನನಗೆ 4 ದಿನ ಪೇಪರ್ ಬೇಡ. ಅಂದರೆ ಈ ಥರದ್ದು ಎಲ್ಲ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ, ಅದು ಇವತ್ತು ನನ್ನ ಸ್ಟ್ರಾಟಜೀಸ್ ರೂಪ ಮಾಡುವಾಗ ನನಗೆ ಅದೆಲ್ಲ ಫೀಡ್ಬ್ಯಾಕು ಇವತ್ತು ಹೆಲ್ಪ್ ಆಗುತ್ತೆ. ಸೊ ಮಳೆ ಬಂದಾಗ ನಾವು ಅನುಭವಿಸ್ತಾ ಇರುವ ಕಥೆಗಳು, ವರದಿಗಾರಿಕೆ ಇರ್ಬೋದು, ಪೇಪರ್ ಹಂಚೋದಿರ್ಬೋದು. ಸೊ ಸ್ಥಳೀಯ ಪತ್ರಿಕೆಯಲ್ಲಿ ನಾವು ಎಲ್ಲನೂ ಆಗಿರ್ತೀವಲ್ಲ, ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅದನ್ನು ಮುಗಿಸ್ಕೊಂಡು ನಾನು ಸಂಯುಕ್ತ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆ ಎಂಟರ್ ಆಗಿರೋಂಥದ್ದು.
ಆ ಟೈಮ್ನಲ್ಲೇ 91 ನಾನು ಎಕ್ಸಾಕ್ಟ್ಲಿ ಬಂದಿರೋ ಆ ಟೈಮ್ನಲ್ಲೇ ಆರ್ಥಿಕ ಉದಾರೀಕರಣ ಪ್ರಾರಂಭ ಆಗಿರುವಂಥದ್ದು. ನನ್ನನ್ನು ವಾಣಿಜ್ಯ ಸೆಕ್ಷನ್ಗೆ ಅವರು ಶ್ಯಾಮರಾವ್ ಅವರು ಹಾಕ್ತಾರೆ. ಶ್ಯಾಮರಾವ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಎಕ್ಸ್ಪೀರಿಯನ್ಸ್. ಅದನ್ನು ಟೈಗರ್ ಅಂತ ಕರಿತಿದ್ವಿ ಅವರನ್ನು ನಾವು. ಭಾಳ ಕಟ್ಟುನಿಟ್ಟಿನ ಮನುಷ್ಯ. ಸೊ ವಾಣಿಜ್ಯ ವಿಭಾಗಕ್ಕೆ ಅವ್ರು ಹಾಕ್ತಾರೆ. ಸೊ ಆವಾಗ ಇಕನಾಮಿಕ್ ಹೊಸ ಲಿಬರಲೈಸೇಷನ್ ಆಗಿರೋದ್ರಿಂದ ವಾಣಿಜ್ಯಕ್ಕಾಗಿಯೇ ಒಂದು ಪ್ರತ್ಯೇಕ ಮ್ಯಾಗ್ಝಿನ್ ಮಾಡಬೇಕು ಅನ್ನುವ ಕಲ್ಪನೆ ಬಂದು ಅವರು ನನ್ನ ಹತ್ರ ಒಂದು ವ್ಯಾಪಾರ ಅನ್ನುವ ಪುರವಣಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ನಾನು ರಾಜ್ಯ ಮಟ್ಟಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಒಂದು ಸಾಪ್ತಾಹಿಕದ ಅಂದರೆ ಇದರದ್ದು ವಾಣಿಜ್ಯ ಪುರವಣಿಯ ಹೆಡ್ ಆಗಿಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಆಗ್ತಾ ಹೋದಂಗೆ ನನಗೆ ಅನೇಕ ಮಾರುಕಟ್ಟೆಯಲ್ಲಿ ಆಗ್ತಿರೋ ಬದಲಾವಣೆಗಳ ಅನುಭವ ಬರೋಕ್ಕೆ ಸ್ಟಾರ್ಟ್ ಆಯಿತು. ಉದಾಹರಣೆಗೆ ಇವತ್ತು ಇಮೇಲ್ ಅನ್ನುವಂಥದ್ದು ನಥಿಂಗು. ಅವತ್ತು ಎಕ್ಸ್ಮೇಲ್ ಅಂತ ಒಂದು ಎಕ್ಸಿಬಿಷನ್ ಬಂತು. ಅಂದರೆ ಒಂದು ಎಕ್ಸಿಬಿಷನಲ್ಲಿ, ಟೆಕ್ನಾಲಜಿ ಎಕ್ಸಿಬಿಷನಲ್ಲಿ ಎಕ್ಸ್ಮೇಲ್ ಅಂತ ಒಂದು ಎಕ್ಸಿಬಿಟ್ ಇತ್ತು. ಅದನ್ನ ಅದೇನು ಅಂತ ಕೇಳಿದ್ರೆ ಅದನ್ನ ಸೊ ದಿಸ್ ಈಸ್ ಲೈಕ್ ನಿಮ್ಮ ಇದು ಬರುತ್ತಲ್ಲ ಟೆಲಿಗ್ರಾಮ್ ಇದೆಯಲ್ಲ, ಇಟ್ ಈಸ್ ದ ಲೇಟೆಸ್ಟ್ ವರ್ಷನ್ ಆಫ್ ಟೆಲಿಗ್ರಾಮು. ನೀವೇನು ಅಂದರೆ ಟೆಲಿಗ್ರಾಮ್ನಲ್ಲಿ ಭಾಳ ಸಣ್ಣದಾಗಿ ಕೊಡಬೇಕು. ಈಗ 2 ವರ್ಡಲ್ಲಿ 5 ವರ್ಡಲ್ಲಿ ಹೇಳಬೇಕು, ಲಾಂಗ್ ಮೆಸೇಜಸ್ ಸಾಕೋಕ್ಕಾಗಲ್ವಲ್ಲ. ಬಟ್ ಇದರಲ್ಲಿ ನೀವು ಎಷ್ಟು ಉದ್ದ ಬೇಕಾದ್ರೂ ಪತ್ರ ಬರಿಬೋದು. ಅಂದರೆ ಇಟ್ಸ್ ದ ಕಾಂಬಿನೇಷನ್ ಆಫ್ ಯುವರ್ ಲೆಟರು ಮತ್ತು ಟೆಲಿಗ್ರಾಮಿನ ಸಿಸ್ಟಮ್ ಅಂತೇಳಿ. ಅದು ಹೆಂಗೆ ಅಂತ ತೋರಿಸಿದ್ರು ಅವರು. ಅದನ್ನು ಟೈಪ್ ಮಾಡ್ತಾ ಹೋಗೋದು, ನೀವು ಎಷ್ಟು ಬೇಕಾದ್ರೂ ಬರಿಬೋದು. ಇದನ್ನು ನೀವು ಅಮೆರಿಕಕ್ಕೆ ಕಳಿಸ್ಬೋದು, $2 ಖರ್ಚಾಗತ್ತೆ ಅಂದರು. ನನಗೆ ಇಟ್ ಈಸ್ ಆಶ್ಚರ್ಯ. ಆ ಟೈಮ್ನಲ್ಲಿ ಏನು ಅಂದರೆ ಅಮೆರಿಕಕ್ಕೆ ಅವತ್ತು ಒಂದು ಲೆಟರ್ ಕಳಿಸ್ಬೇಕು ಅಂದ್ರೂ $500 ಅವತ್ತೇ ಆಗ್ಬಿಡೋದು ಪೋಸ್ಟಲ್ ಚಾರ್ಜಸ್ಸು. ಅಥವಾ ಇಮೇಲೆಲ್ಲ ಕಲ್ಪನೆನೇ ಇರಲಿಲ್ವಲ್ಲ. ಸೊ ಇದು ಭಾಳ ದೊಡ್ಡ ಟೆಕ್ನಾಲಜಿ ಅಂತ ನಾನು ನ್ಯೂಸ್ ಬರ್ಕೊಂಬಂದೆ. ನಮ್ಮ ಡೆಸ್ಕ್ನಲ್ಲಿದ್ದವ್ರು ಇದನ್ನು ನೋಡಿ ಇದೆಂತ ಇದನ್ನೆಲ್ಲ ಅಂತೇಳಿ ಇಟ್ಟರು. ಬಟ್ ಮತ್ತೊಬ್ಬರು ಇದ್ದವರು ಇದು ಹೇಳಿದ್ರು, ಇಲ್ಲ ಇದು ಟೆಕ್ನಾಲಜಿಗೆ ಭಾಳ ಇಂಪಾರ್ಟೆಂಟು ಅಂತ ಅನಿಸುತ್ತೆ, $2 ಅಮೆರಿಕಕ್ಕೆ ಸುದ್ದಿ ಕಳಿಸ್ಬೋದು ಅಂತಂದರೆ ಭಾಳ ದೊಡ್ಡ ಸುದ್ದಿ ಅಂತೇಳಿ ಹೇಳಿ ಅವರು ಅದನ್ನು ದೊಡ್ಡ ಸುದ್ದಿ ಮಾಡಿ ಹಾಕ್ಬಿಟ್ಟಿದ್ರು ಅವ್ರನ್ನ. ಸೊ ಈ ಥರದ ಅನುಭವಗಳು ಈ ಕೆಲ್ಲಾಗ್ಸ್ ಭಾರತದಲ್ಲಿ ಇರಲಿಲ್ಲ. ನಮ್ಮ ಬ್ರೇಕ್ಫಾಸ್ಟ್ ಅಂದರೆ ನಾವು ತಿಂಡಿ ಮಾಡುವಂಥದ್ದೇ ಇತ್ತು. ಕೆಲ್ಲಾಗ್ಸ್ ಭಾರತಕ್ಕೆ ಮಾರುಕಟ್ಟೆಗೆ ಬಂದಿದೆ ಆ ಟೈಮ್ನಲ್ಲಿ. ನಿಮ್ಮ ಬ್ರೇಕ್ಫಾಸ್ಟು ಸೀರಿಯಲ್ಲಿಂದ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರಲೇ ಇಲ್ಲ, ಆವಾಗ ಬಂದಿದ್ದು. ಆಮೇಲೆ ನೀವು ATMs ಇದೆಯಲ್ಲ, ಇವತ್ತೆಲ್ಲ ವೆರಿ ಕಾಮನ್ನು. ಪತ್ರಿಕೋದ್ಯಮಕ್ಕೆ ಬಂದು ಈ ಪುರವಣಿ ನಡೆಸ್ತಾ ಇರುವ ದಿನದಲ್ಲಿ ಬೆಂಗಳೂರಿನಲ್ಲಿ ಒಂದು ATM ಇತ್ತು. ಅದನ್ನು ಸಿಟಿ ಬ್ಯಾಂಕ್ನವ್ರು ಸ್ಟಾರ್ಟ್ ಮಾಡಿದ್ರು ಅದನ್ನ. ಸೊ ಆವಾಗ ನಾವು ರಸ್ತೆಯ ಬದಿಯಲ್ಲಿ ದುಡ್ಡಿನ ಪೆಟ್ಟಿಗೆ ಅಂತ ಒಂದು ಬರೆದಿದ್ವಿ ಅಲ್ಲಿ. ಅಂದರೆ ಆವಾಗ ದಟ್ ವಾಸ್ ನ್ಯೂಸ್. ATM ವಾಸ್ ಅ ನ್ಯೂಸ್. ನಾವು ಅದು ಪ್ರಾರಂಭನೇ ಹಿಂಗಿತ್ತು. ನಾವು ಹಂಪಿಯ ಯುಗದಲ್ಲಿ, ವಿಜಯನಗರ ಕಾಲದಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳ್ಳಿ ಬಂಗಾರವನ್ನು ಮಾರೋದನ್ನು ಕೇಳಿದ್ವಿ. ಇವತ್ತು ನಿಮಗೆ ರಸ್ತೆಯ ಬದಿಯಲ್ಲಿ ದುಡ್ಡಿನ ಪೆಟ್ಟಿಗೆಯನ್ನು ತೊಗೊಂಬಂದು ಇಡ್ತಾ ಇದ್ದಾರೆ. ಇದರಲ್ಲಿ ನೀವು ಒಂದು ಕಾರ್ಡನ್ನು ಹಾಕಿದ್ರೆ ನಿಮ್ಗೆ ದುಡ್ಡು ಕೈಗೆ ಸಿಗುತ್ತೆ ಅಂತೇಳಿ ಹಿಂಗೆ ಬರೆಯೋದಿದೆಯಲ್ಲ, ಅದು ಇವತ್ತು ಬಾಲಿಶ ಅನ್ಸಂತೆ. ಬಟ್ ಅವತ್ತು ಅದು ಇಟ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಇತ್ತು. ಆ ಥರದ ಪೇಜರ್ ಇಸ್ ಒನ್ ಟೆಕ್ನಾಲಜಿ. ಹಿಂಗೆ ಬಂತು, ಹಿಂಗೆ ಹೋಗ್ಬಿಡ್ತು 2 ವರ್ಷದಲ್ಲಿ. ಆ ಪೇಜರ್ ಅಂದರೆ ಏನು ಅನ್ನೋಂಥದ್ದು ಬರೆಯೋದಿದೆಯಲ್ಲ, ಇದನ್ನೆಲ್ಲ ನನಗೆ ಬರೆಯುವ ಅವಕಾಶಗಳು ಸಿಕ್ತು. ದಟ್ಸ್ ಹ್ಯಾಪನ್ಡ್ ಇನ್ ಸಂಯುಕ್ತ ಕರ್ನಾಟಕ. ಅದರ ನಂತರ ನನಗೆ ಕನ್ನಡಪ್ರಭಕ್ಕೆ ಬಂದೆ. ಕನ್ನಡಪ್ರಭದಲ್ಲಿ ಲಾಂಗ್ ಅಸೋಸಿಯೇಷನ್ ಆಯಿತು ನನಗೆ. ನಾನು ಜಾಯಿಂಟ್ ಎಸ್ ಎ ರಿಪೋರ್ಟರು. ಆಗ ಈ ಆಲ್ಮಟ್ಟಿ ಡ್ಯಾಮ್ ಇನ್ನೂ ಸಿದ್ಧ ಆಗಿರಲಿಲ್ಲ. ಆಲ್ಮಟ್ಟಿ ಆಗಲ್ಲ, ಇನ್ನು 2 ವರ್ಷದಲ್ಲಿ 1 ವರ್ಷದಲ್ಲಿ ಅದನ್ನು ನೀರನ್ನು ಉಳಿಸ್ಕೊಂಡಿಲ್ಲ ಅಂದರೆ ಆ ನೀರೆಲ್ಲ ಆಂಧ್ರದ ಪಾಲಾಗತ್ತೆ ಅನ್ನುವ ಪೀರಿಯಡ್ಡು. ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದವರು ಅದನ್ನು ಹೆಂಗಾದರೂ ಮಾಡಿ ನೀರನ್ನು ನಿಲ್ಲಿಸಲೇಬೇಕು ಅಂತೇಳಿ ನಿರ್ಧಾರ ತೊಗೊಂಡು ಎಲ್ಲ ಎಂಟೈರ್ ಮಷಿನರಿಯನ್ನು ಅದಕ್ಕೆ ಹಾಕಿದ್ರು. ಆದರೆ ಸರ್ಕಾರಕ್ಕೆ ಹಣಕಾಸಿನ ಸಮಸ್ಯೆ ಇತ್ತು, ಅಷ್ಟು ಬೇಕಾಗಿರೋ ಫಂಡ್ ಸಿಗ್ತಿರಲಿಲ್ಲ. ಆಗ ಈ ಕೃಷ್ಣ ಭಾಗ್ಯ ಜಲ ನಿಗಮ್ನವರು ಒಂದು ಪ್ಲ್ಯಾನ್ ಮಾಡ್ತಾರೆ, ನಾವು ಬಾಂಡನ್ನು ರಿಲೀಸ್ ಮಾಡ್ತೀವಿ ಅಂತ. ಕೃಷ್ಣ ಭಾಗ್ಯ ಜಲ ಅದು ಫಸ್ಟು ಬಾಂಡ್ ಅಂದರೆ ನಮಗೆ ಬಂದಿರುವಂಥದ್ದು. ಆ ಬಾಂಡನ್ನು ರಿಲೀಸ್ ಮಾಡಿದ್ರೂ 2-3 ತಿಂಗಳಾದ್ರೂ ಅದರಿಂದ ದುಡ್ಡೇ ಬಂದಿರಲ್ಲ. ವಿರೋಧ ಪಕ್ಷದವರು ಅದನ್ನು ಬೈತಾ ಇರ್ತಾರೆ, ಇದಿಲ್ಲ ಇದು ಫ್ಲಾಪ್ ಅಂತೇಳಿ ವಿಧಾನಸಭೆಯಲ್ಲೂ ಹೇಳ್ತಿರ್ತಾರೆ. ಆವಾಗ ಕನ್ನಡಪ್ರಭದಲ್ಲಿ ಒಂದು ದೊಡ್ಡ ನೆಕ್ಸ್ಟ್ ಡೇ ಒಂದು ಲೀಡ್ ಬರುತ್ತೆ, ಕೃಷ್ಣ ಭಾಗ್ಯ ಜಲ ಬಾಂಡ್ಗೆ ಹಣದ ಪ್ರವಾಹ ಅಂತ ಹೇಳ್ಬಿಟ್ಟು ನಮ್ಮದೊಂದು ದೊಡ್ಡ ಲೀಡ್. ಆ್ಯಕ್ಚುಲಿ ನನಗೆ ಸಿಕ್ಕಿದ್ದೇನು ನಾನು ವಾಣಿಜ್ಯ ವಿಭಾಗದಲ್ಲಿ ಇದ್ದಿದ್ದರಿಂದ ಆ ಕಾಂಟ್ಯಾಕ್ಟ್ಸ್ ಇತ್ತಲ್ಲ ಬ್ಯಾಂಕಿಂಗು, ಅದ್ರ ಲೀಡ್ ಬ್ಯಾಂಕರ್ಸ್ ಜೊತೆಗೆ ನಾನು ಅದು ಬಾಂಡ್ ಕ್ಲೋಸ್ ಆಗುವ 1ನೇ ದಿನ ರಾತ್ರಿ ಫೋನ್ ಮಾಡಿ ಕೇಳಿದ್ದೆ ಎಷ್ಟು ಅಂತ. ನಮಗೆ ಅರೌಂಡ್ 200 crores ಏನೋ ಸಮಥಿಂಗ್ ಆವಾಗ ಬಂದಿತ್ತು ಅಂತ ಹೇಳಿದ್ರು ಅವರು. ಸೊ ಅದನ್ನು ನೆಕ್ಸ್ಟ್ ಡೇ ಹೆಡ್ಲೈನ್, ಅದು ದೊಡ್ಡ ಕೋಲಾಹಲ ಆಗೋಯ್ತು. ದೇವೇಗೌಡರಿಗೆ ಭಾಳ ಸಂತೋಷ ಆಗಿತ್ತು ಆವಾಗ ಆ ಟೈಮ್ನಲ್ಲಿ. ಇದನ್ನು 200 crores ಅವ್ರಿಗೆ ಅಂದರೆ
ಅಧಿಕಾರಿಗಳು ಅವ್ರಿಗಿನ್ನೂ ಮಾಹಿತಿ ಕೊಟ್ಟಿರಲಿಲ್ಲ. ಓಕೆ. ಕನ್ನಡಪ್ರಭದಲ್ಲಿ ಇದನ್ನು ಕೊಡೋಕ್ಕೆ ಸಾಧ್ಯ ಆಯ್ತು ಅದನ್ನು. ಅದು ಯಾಕೆಂದರೆ ಬಿಕಾಸ್ ಆಫ್ ದಿಸ್ ಈ ಬಿಸ್ನೆಸ್ಸಿನ ತೆರೆದುಕೊಂಡಿರೋದ್ರಿಂದ ಬ್ಯಾಂಕಿಂಗ್ ಲೀಡ್ ಬ್ಯಾಂಕಲ್ಲಿ ಇನ್ಫಾರ್ಮೇಷನ್ಸ್ ಉಳಿದವರೆಲ್ಲ ರಾಜಕೀಯವಾಗಿ ಮಂತ್ರಿಗಳು ಅಧಿಕಾರಿಗಳು ಕೊಡೋ ಮಾಹಿತಿಗೆ ಕಾಯ್ತಾ ಇದ್ದರೆ ನಾನು ಅದಕ್ಕಿಂತ ಮೊದಲೇ ಲೀಡ್ ಬ್ಯಾಂಕಲ್ಲಿ ಸಿಗುವ ಮಾಹಿತಿಯನ್ನು ತೊಗೊಳೋದಕ್ಕೆ ಸಾಧ್ಯ ಆಗಿತ್ತು. ಸೊ ಈ ಥರದ ಅನೇಕ, ಆಮೇಲೆ ಅದು ಆಯಿತು. ಬೇರೆ ನ್ಯೂಸ್ ಪೇಪರ್ಗಳು ಇದ್ದಕ್ಕಿದ್ದಂಗೆ ಒಂದು ವಾರದ ಹಿಂದಿನವರೆಗೂ ದುಡ್ಡಿರಲಿಲ್ಲ, ಒಂದು ವಾರದಲ್ಲಿ ಹೆಂಗೆ ಬಂತು ಅಂತ ನಾವು ನೋಡಿದಾಗ ದೇವಸ್ಥಾನಗಳು ಏನು ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಇರುತ್ತಲ್ಲ, ಅವರಿಂದ ಹಣ ಹೂಡಿಕೆಯನ್ನು ಮಾಡಿಸಿದ್ರು. ಅವು ಬ್ಯಾಂಕ್ಗಳಿಗೆ ಹಾಕ್ತಾಯಿದ್ವು ದುಡ್ಡು, ಅಥವಾ ಲೋಕಲ್ ಸಹಕಾರಿ ಬ್ಯಾಂಕ್ಗಳಲ್ಲಿ ಇಡ್ತಾಯಿದ್ವು. ಅದನ್ನು ಬಾಂಡಿಗೆ ಹಾಕ್ಸಿದ್ರು. ಆದ್ದರಿಂದ ಇವ್ರು ಮಾಪಪ್ ಮಾಡೋಕ್ಕಾಯ್ತು ಅನ್ನುವ ಮಾಹಿತಿ ಕೂಡ ನಮಗೆ, ಅದು ಸಣ್ಣ ಕೋಲಾಹಲ ಆಯಿತು. ಅದನ್ನು ದೇವರ ದುಡ್ಡು ಇಲ್ಲಿನ ಅಣೆಕಟ್ಟಿ ಹುಂಡಿಗೆ ಅಂತ ಆ ಥರದ್ದೆಲ್ಲ ಏನೋ ಒಂಥರ ಕಾಂಟ್ರವರ್ಸಿನೂ ಆಯಿತು. ಬಟ್ ಆ ಮಾಹಿತಿಯನ್ನೆಲ್ಲ ತಗೊಳಕ್ಕೆ ಸಾಧ್ಯ ಆಗಿದ್ದು ಈ ತೆರೆದ ಬ್ಯಾಂಕ್ಸ್ ಜೊತೆಗಿನ ಇನ್ಫಾರ್ಮೇಷನ್, ಅಂದರೆ ನ್ಯೂಸ್ ಸೋರ್ಸೇ ಬೇರೆ ಆಗ್ತಾಯಿತ್ತು. ದೆನ್ 97 ಬರೋಷ್ಟೊತ್ತಿಗೆ ಇಮೇಲ್ ವ್ಯಾಪಕ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಾವು ಇಮೇಲ್ ಮೂಲಕ ಬರುವ ಜೋಕ್ಗಳನ್ನು ಸಂಗ್ರಹಿಸಿ ನಾವು ಅದನ್ನು ಕಾಲಮ್ ಮಾಡ್ತಾಯಿದ್ವಿ. ದಟ್ ಇಟ್ ಸೆಲ್ಫ್ ಬಿಕೇಮ್ ಅ ಕಾಲಮ್. ಅಂದರೆ ನಾವು ಆವಾಗ ಇಂಟರ್ನೆಟ್ ಎಡಿಷನ್ಸ್ಗಳೆಲ್ಲ ಏನೂ ಇರಲಿಲ್ಲ, ಬಟ್ ಇಂಟರ್ನೆಟ್ಟಲ್ಲಿ ಬರುವ ಮಾಹಿತಿಯನ್ನು ನಾವು ಸುದ್ದಿಯಾಗಿ ಯೂಸ್ ಮಾಡ್ತಾಯಿದ್ವಿ. ಆಗ ಆ ಟೈಮ್ನಲ್ಲಿ ಎಲ್ಲ ನ್ಯೂಸ್ ಪೇಪರ್ಗಳೂ ಕನ್ನಡದಲ್ಲಿ ಆಲ್ಮೋಸ್ಟ್ 99.9% ಎಲ್ಲರೂ ಐದರ್ ನ್ಯೂಸ್ ಏಜೆನ್ಸಿಗಳು ಅಥವಾ ರೇಡಿಯೋ ಅಥವಾ ಇನ್ಯಾವುದೋ ಮ್ಯಾಗ್ಝಿನ್ನಲ್ಲಿ ಬೇರೆ ಪತ್ರಿಕೆಗಳಲ್ಲಿ ಬಂದಿರುವ ಸುದ್ದಿಗಳನ್ನು ನ್ಯೂಸ್ ಸೋರ್ಸ್ ಆಗಿ ಯೂಸ್ ಮಾಡ್ತಾ ಇರೋ ಟೈಮ್ನಲ್ಲಿ ನಾನು ಇಂಟರ್ನೆಟ್ನಲ್ಲಿ ಇರುವ ಮಾಹಿತಿಯನ್ನು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ ಆಗ. ಸೊ ಹಾಗಾಗಿ ವಿ ವೇರ್ ಲಿಟ್ಲ್ ಅಹೆಡ್ ಆಫ್ ಅದರ್ಸು. ಸೊ ಹೀಗೆ ಕಂಪ್ಯೂಟರೈಸೇಷನ್ನು ಬಿಗಿನ್ ಆದ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ನಾನು ಇದ್ದಿದ್ದರಿಂದ ನನಗೆ ತಂತ್ರಜ್ಞಾನ ಮತ್ತು ಸಾಹಿತ್ಯ ಎರಡರಲ್ಲೂ ಆಸಕ್ತಿ ಇದ್ದಿರೋದ್ರಿಂದ ಅದನ್ನೆಲ್ಲನೂ ಬದಲಾವಣೆಗೆ ಒಗ್ಗೊಳ್ಳೋಕ್ಕೆ ಪ್ರಾರಂಭ ಆಯಿತು. ಸೊ ಕನ್ನಡಪ್ರಭ ಅಲ್ಲಿಂದ ಶುರುವಾಗಿರುವಂಥ ಜರ್ನಿ, ಮಧ್ಯದಲ್ಲಿ ನೀವು ಬ್ರೇಕಾಗಿ ಬೇರೆ ಕಡೆ ಹೋಗಿ ವಾಪಸ್ ಬಂದ್ರಾ? ಹೌದೌದು, ಹಾಗೆ ಆಯಿತು. ಏನಾಯಿತು, 95ನಲ್ಲಿ ನಾನು ಕನ್ನಡಪ್ರಭಕ್ಕೆ ಜಾಯಿನ್ ಆದಮೇಲೆ ಕನ್ನಡಪ್ರಭದಲ್ಲಿ ಕಂಪ್ಯೂಟರೈಸೇಷನ್ ಬಿಗಿನ್ ಆಯಿತು. ಕನ್ನಡ ಪತ್ರಿಕೋದ್ಯಮದಲ್ಲಿ KP ರಾವ್ ಅವರು ಮೊದಲೇ ಕನ್ನಡ ಕೀಬೋರ್ಡನ್ನೆಲ್ಲ ಅಭಿವೃದ್ಧಿಪಡಿಸಿದ್ರು ಕೂಡ ಪತ್ರಿಕೆಯ ಸುದ್ದಿ ಮನೆಗಳು ಕಂಪ್ಯೂಟರೈಸ್ ಆಗಿರಲಿಲ್ಲ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ನವರು ಕಂಪ್ಯೂಟರೈಸ್ಲಿ ವೇ ಅಹೆಡ್ ಇದ್ದರು. ಬಟ್ ನ್ಯೂಸ್ ರೂಮನ್ನು ಸಂಪೂರ್ಣವಾಗಿ ಅವರಿಗೆ ಕಂಪ್ಯೂಟರೈಸ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಒಂದು DDP ಅನ್ನೋಂಥ ಒಂದು ಸೆಕ್ಷನ್ ಇತ್ತು, ಕಂಪ್ಯೂಟರ್ದ ಅನ್ನೊಂದು ಆ ಕಂಪ್ಯೂಟರೈಸೇಷನ್ಗೆ ಬೇರೆ ಆದ ಡಿಪಾರ್ಟ್ಮೆಂಟ್ಗಳಿತ್ತು. ನಮಗೆ ಚಾಲೆಂಜ್ ಇದ್ದಿದ್ದು ಪತ್ರಕರ್ತರೇ ಅದನ್ನು ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಸುದ್ದಿಗಳನ್ನು ಅದರಲ್ಲೇ ಅವರು ಬರಿಬೇಕು, ಸುದ್ದಿಗಳನ್ನು ಡೆಸ್ಕ್ನವರು ಅದರಲ್ಲೇ ಎಡಿಟ್ ಮಾಡಬೇಕು, ಅದನ್ನು ಪೇಜಿಗೆ ಅದನ್ನೇ ಕಂಪ್ಯೂಟರೈಸ್ ಆಗಿ ಮಾಡಬೇಕು, ರೆಡಿ ಆದಂಥ ಇಡೀ ಪುಟ ಕಂಪ್ಯೂಟರ್ನಲ್ಲೇ ಬೇರೆ ಸೆಂಟರ್ಸ್ಗೂ ಕೂಡ ಹೋಗಬೇಕು ಅನ್ನುವ ಒಂದು ಟಾಸ್ಕ್ ಇತ್ತು. ಸೊ ಇದಕ್ಕೆ ಪತ್ರಕರ್ತರ ಯೂನಿಯನ್ಗಳು ಆವಾಗ ಅಬ್ಜೆಕ್ಷನ್ ಮಾಡ್ತಾಯಿದ್ವು. ನೀವು ಕಂಪ್ಯೂಟರ್ ಬಂದಿರೋದ್ರಿಂದ ನಮ್ಮ ಜಾಬ್ ಹೋಗ್ಬಿಡುತ್ತೆ, ನಮ್ಮ ಕೆಲಸ ಹೋಗುತ್ತೆ, ನಮ್ಗೆ ಸಂಬಳ ಬರೋಲ್ಲ, ಇದಾಗ್ಬಿಡುತ್ತೆ, ಕಂಪ್ಯೂಟರೈಸೇಷನಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಇದಿತ್ತು. ಸೊ ನಾನು ಹೇಳ್ತಾ ಇದ್ದಿದ್ದು ಇಟ್ಸ್ ಓಪನಿಂಗ್ ನ್ಯೂ ಅಪಾರ್ಚುನಿಟೀಸ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಟೇಕ್ ಅವೇ ಯುವರ್ ಜಾಬ್. ನಿಮ್ಮ ಜಾಬ್ ಹೋಗಲ್ಲ, ನಿಮಗೆ ಹೊಸ ಟೂಲ್ ಇದು. ನೀವು ಪೆನ್ನಲ್ಲಿ ಏನು ಬರೀತೀರೋ ನೀವು ಕಂಪ್ಯೂಟರ್ನಲ್ಲಿ ಬರೀತೀರ, ಇನ್ನೂ ಚೆನ್ನಾಗಿ ಬರೀತೀರ. ಆಮೇಲೆ ಕೆಲವೊಂದು ಜಾಬ್ಸ್ ಹೋಗುತ್ತೆ, ಬಟ್ ಹೊಸ ಜಾಬ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾನು ಅದನ್ನು ಕನ್ನಡಪ್ರಭದ ಎಂಟೈರ್ ಕಂಪ್ಯೂಟರೈಸೇಷನನ್ನು ಐ ವಾಸ್ ವೆರಿ ಯಂಗ್, ಐ ವಾಸ್ ಅಬೌಟ್ 24-25. ಐ ಲೆಡ್ ದ ಎಂಟೈರ್ ಟೀಮ್ ಆಫ್ ಕನ್ನಡಪ್ರಭ. ತುಂಬ ಹಿರಿಯರು, ರಿಟೈರ್ ಹಂತದಲ್ಲಿರೋರು, ರಿಟೈರ್ ಆಗಬೇಕಾದವರು, ಆಮೇಲೆ ಒಂದು ಪತ್ರಿಕೋದ್ಯಮದಲ್ಲಿ ಆಗಲೇ 10-20 ವರ್ಷ ಅನುಭವ ಇರೋರು, ತುಂಬ ದೊಡ್ಡ ಹೆಸರಿನವ್ರು ಎಲ್ಲರೂ ಇದ್ದರು. YN ಕೃಷ್ಣಮೂರ್ತಿ ಅವರು, TJS ಜಾರ್ಜ್ ಅವರು ಆ ಜಾಬನ್ನು ನನಗೆ ಕೊಟ್ಟರು. ಇದನ್ನು ಹಳೆ ತಲೆಮಾರಿನ ವ್ಯಕ್ತಿಗಳನ್ನು ಮಾಡೋಕ್ಕಾಗಲ್ಲ, ನೀನು ಮಾಡಬೇಕು ಅಂತ ಹೇಳಿದ್ರಿಂದ ನನಗೆ ಅವ್ರ ಧೈರ್ಯ ಇರೋದ್ರಿಂದ ಒಪ್ಕೊಂಡು ಮಾಡಿದೆ. ಸೊ ಕಂಪ್ಯೂಟರೈಸೇಷನನ್ನು ಮಾಡಿರುವಂಥದ್ದು ದೊಡ್ಡ ತಿರುವು. ಅದರ ನಂತರ ಐ ಥಿಂಕ್ ಈ ಎಲ್ಲರೂ ಸೇರಿ ನಾನೊಬ್ಬರು
ಜೂನಿಯರ್ ಮೋಸ್ಟ್ ವ್ಯಕ್ತಿ ಇದೆಲ್ಲ ಬದಲಾವಣೆ ಮಾಡ್ತಿದ್ದಾನೆ ಅಂತೇಳಿ ಹೇಳಿದಾಗ ಅವ್ರಿಗೂ ಈಸಿಯಾಗಿ ಆಗಿರಲಿಲ್ಲ. ದೇ ಸ್ಟಾರ್ಟೆಡ್ ಮೇಕಿಂಗ್ ಲಿಟ್ಲ್ ಬಿಟ್ ಆಫ್ ಸರ್ಕಾಸ್ಟಿಕ್ ಕಾಮೆಂಟ್ಸು, ನಿನ್ನಿಂದಾಗಿ ಕೆಲಸ ಹೋಗ್ಬಿಡುತ್ತೆ ಹಿಂಗೆಲ್ಲ ಆಗಿ ನನಗೆ ಸ್ವಲ್ಪ ಭಾಳ ಡಿಪ್ರೆಸ್ ಆಗೋಯ್ತು. ಆವಾಗ ಒಂದು ರಿಸೈನ್ ಮಾಡಿಬಿಟ್ಟೆ. ಸೊ ಆವಾಗ ಮತ್ತೆ YNK ಅವರು K ಸತ್ಯನಾರಾಯಣ ಅವರು ಕರೆದು ನೀನು ಮಾಡಬೇಡ, ನೀನು ಮಾಡ್ತಾ ಇರೋದು ತುಂಬ ದೊಡ್ಡ ಕೆಲಸ, ಏನು ಮಾಡ್ತಿದ್ದೆ ಅಂತ ನಿಂಗೆ ಗೊತ್ತಿಲ್ಲ, ಯು ಕೀಪ್ ಡೂಯಿಂಗ್ ದಿಸ್ ಒನ್ನು, ನೀವೊಂದು ಕೆಲಸ ಮಾಡು, ಒಂದು ಸ್ವಲ್ಪ ದಿನ ಬೇಕಾದರೆ ನೀನು ಹೈದರಾಬಾದ್ಗೆ ಹೋಗಿ ಬಂದುಬಿಡು ಅಂತಂದರು. ಆವಾಗ ಹೈದರಾಬಾದ್ ಎಡಿಷನ್ ಲಾಂಚ್ ಆಯಿತು. ಸೊ ದೆನ್ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬೆಳಗಾಂಗೆ ಹೋಗಿ ಇನ್ನು ಎಲ್ಲ ಕನ್ನಡಪ್ರಭದ ಎಲ್ಲ ಕಂಪ್ಯೂಟರೈಸೇಷನ್ ಸೆಂಟರ್ನ ಲಾಂಚ್ ಮಾಡಿರೋದು ನಾನೇ. ಅಂದರೆ ಎಲ್ಲ ಸೀನಿಯರ್ಸ್ ಇದ್ದರೂ ಕೂಡ ಐ ವಾಸ್ ದ ಲಾಂಚಿಂಗ್ ಎಕ್ಸ್ಪರ್ಟ್ ಅದಕ್ಕೆ ಕಂಪ್ಯೂಟರೈಸೇಷನ್ನ. ಅದ ನಂತರ 2009ನಲ್ಲಿ ಕೂಡ ನಾನು ಮತ್ತು ರಂಗನಾಥ್ ಅವರು ಇದ್ದರು. ರಂಗನಾಥ್ ಅವರು ಎಡಿಟರು, ನಾನು ಎಕ್ಸಿಕ್ಯೂಟಿವ್ ಎಡಿಟರ್ ಇದ್ವಿ. ಆ ಟೈಮ್ನಲ್ಲಿ ನಾವು ಬದಲಾವಣೆ ಏನಾಗ್ತಿತ್ತಲ್ಲ, ಟೆಲಿವಿಷನ್ ಬದಲಾಗ್ತಾ ಇದೆ, ಎಂಟೈರ್ ಜರ್ನಲಿಸಮ್ ಅಲ್ಲಿ ಹೋಗ್ತಾ ಇರುವಾಗ ನಾವು ಆ ಕ್ಷೇತ್ರದಲ್ಲಿ ಇರಬೇಕು ಅಂತೇಳಿ ಹೇಳಿ ಆವಾಗ ರಿಸೈನ್ ಮಾಡಿ ಆವಾಗ ಸುವರ್ಣ ನ್ಯೂಸ್ಗೆ ಬಂದ್ವಿ ನಾವು. ನಾನು HR ರಂಗನಾಥ್ ಅವರು, ಉದಯ್ ಮರಕ್ಕಿಣಿ ಆ್ಯಂಡ್ ಜೋಗಿ 4 ಜನ ನಾವು ಬಂದ್ವಿ. ಅದು ಫಸ್ಟ್ ಬ್ರೇಕು. ಅದು 14-15 ವರ್ಷಗಳ ಜರ್ನಿ ಇತ್ತು ಕನ್ನಡಪ್ರಭದಲ್ಲಿ. ಅದನ್ನ 1995ಇಂದ 2014ವರೆಗೆ ಬೇರೆ ಏನೂ ಥಿಂಕ್ ಮಾಡಿರಲಿಲ್ಲ. ಅಲ್ಲಿ ಇಡೀ ಪತ್ರಿಕೋದ್ಯಮನೇ ಬದಲಾವಣೆ ಆಗ್ತಿದೆ ಅನ್ನುವಾಗ ನಾವು ಟೆಲಿವಿಷನ್ಗೆ ಬರೋಕ್ಕೋಸ್ಕರ ಅಲ್ಲಿಂದ ಹೊರಗಡೆ ಬಂದ್ವಿ. ಆವಾಗ ಸುವರ್ಣ ನ್ಯೂಸ್ ಅನ್ನುವಂಥದ್ದು ಇಟ್ ವಾಸ್ ಆಲ್ಮೋಸ್ಟ್ ಅಂದರೆ ಇಟ್ ವಾಸ್ ನಾಟ್ ಅ ಬ್ರ್ಯಾಂಡ್ ಎಟ್ ಆಲ್. TV9 ಅವರು ಇಲ್ಲಿದ್ದರೆ ಸುವರ್ಣದಲ್ಲಿ ಇಲ್ಲೆಲ್ಲೋ ಇತ್ತು, ಅಂದರೆ ಗ್ರೌಂಡ್ ಲೆವೆಲಲ್ಲಿ ಇತ್ತು. ಸೊ ನ್ಯೂಸ್ನ ಡಿಫ್ರೆನ್ಸ್ ಮಾಡೋಕ್ಕೂ ಬರ್ತಿರ್ಲಿಲ್ಲ. ಆವಾಗ ಎಂಟರ್ಟೈನ್ಮೆಂಟ್ ಚಾನಲ್ಲು ಇತ್ತು ಸುವರ್ಣದ್ದು. ಯಾರಾದರೂ ಸುವರ್ಣ ನ್ಯೂಸ್ ಅಂತಂದರೆ ಕಥೆಯೆಲ್ಲ ಜೀವನ ಭಾಳ ಚೆನ್ನಾಗಿ ಬರೋರೇನು. ಆವಾಗ ಲಕ್ಷ್ಮಿ ಅವರು ಅದರಲ್ಲಿ ಕಥೆಯೆಲ್ಲ ಜೀವನ ನಡೆಸ್ತಾ ಇರಿಸಿ ಭಾಳ ಪಾಪ್ಯುಲರ್ ಇತ್ತು. ಸೊ ಅಂದರೆ ಆವಾಗ ಹಾಗಿತ್ತು. ದೆನ್ ವಿ ಲೆಡ್ ಇದನ್ನು ಅದರ ರೀಬ್ರ್ಯಾಂಡಿಂಗು, ಅದರ ಲೋಗೋ ಚೇಂಜ್ ಮಾಡೋದ್ರಿಂದ ಹಿಡಿದು ಪ್ರೋಗ್ರಾಮು, ಲುಕ್ ಆ್ಯಂಡ್ ಫೀಲ್ ಚೇಂಜ್ ಮಾಡೋದು, ಟೆಕ್ನಾಲಜಿ ಚೇಂಜ್ ಮಾಡೋದು, ಎಂಟೈರ್ FPCN ಚೇಂಜ್ ಮಾಡೋದು, ಮ್ಯಾನ್ ಪವರ್. ಆವಾಗೇ ನೀವೆಲ್ಲ ಆವಾಗ TV9ನಲ್ಲಿ ಸ್ಟಾರ್ಗಳು. ರಂಗನಾಥ್ ಭರದ್ವಾಜು, ಹಮೀದು, ನೀವು 3 ಜನರನ್ನ ನಾವು ಹೈಜಾಕ್ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ವಿ. ಐ ಥಿಂಕ್ ಯು ನೋ ಆಲ್ ದ ಸ್ಟೋರೀಸ್. ನಂತರ ಸೊ ಅಲ್ಲಿ ನಾವು ಭೇಟಿಯಾಗಿದ್ದು.